ಇನ್ನು ಕುರುಬ ಸಮುದಾಯವನ್ನು ಎಸ್.ಟಿ ಗುಂಪಿನೊಳಕ್ಕೆ ಸೇರಿಸುವಂತಹ ಒಂದು ಪ್ರಯತ್ನಕ್ಕೆ ಈಗ ಚಾಲನೆ ಸಿಕ್ಕಿದೆಯಾ ಅಂತಕ್ಕಂಥದ್ದು. ಜಾತಿ ಗಣತಿಗೂ ಮುನ್ನವೇ ಮತ್ತೊಂದು ಪ್ರಕ್ರಿಯೆ ಶುರು ಆಯ್ತಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಕುರುಬ ಸಮುದಾಯವನ್ನು ಎಸ್.ಟಿಗೆ ಸೇರಿಸೋದಕ್ಕೆ ಮಹತ್ವದ ಸಭೆಯನ್ನು ಕರೆಯಲಾಗಿದೆ. ಯಾರು ಕರೆದಿರೋದು? ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ. ನಾಳೆ ಸಭೆ ಕರೆದಿದ್ದಾರೆ ಎಸ್.ಟಿ ಇಲಾಖೆಯ ಕಾರ್ಯದರ್ಶಿ. ಅಗತ್ಯ ಮಾಹಿತಿ, ಅಗತ್ಯ ದಾಖಲೆಯನ್ನು ತರುವಂತೆ 4 ಇಲಾಖೆಗಳಿಗೆ ಸೂಚನಾ ಪತ್ರವನ್ನು ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಬಳಿ ಎಕ್ಸ್ಕ್ಲೂಸಿವ್ ಸಭಾ ಸೂಚನಾ ಪತ್ರ. ಬಟ್ ಅದು ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ಅದೇ ಕಮ್ಯುನಿಟಿಯಿಂದ ಬಂದಿದ್ದೀರಾ, ಕುರುಬ ಸಮುದಾಯವನ್ನು ಎಸ್.ಟಿ ಕಮ್ಯುನಿಟಿಗೆ ಸೇರಿಸಿ ಅಂತಕ್ಕಂಥ ಒತ್ತಾಯಗಳು ಜಾಸ್ತಿ ಆಗಿತ್ತು. ಬಟ್ ಸಿದ್ದರಾಮಯ್ಯನವರ ಮಹದಾಸೆನೂ ಇದೆ. ಅದು ಅವರ ಅಧಿಕಾರಾವಧಿ ಮುಗಿಯೋದ್ರೊಳಗಡೆ ಕುರುಬ ಸಮುದಾಯವನ್ನು ಎಸ್.ಟಿ ಸಮುದಾಯಕ್ಕೆ ಸೇರಿಸಬೇಕು ಅಂತ 2014-15 ಪ್ರಕ್ರಿಯೆಗಳು ಶುರುವಾಗಿತ್ತು. 2023 ಕೇಂದ್ರಕ್ಕೊಂದು ಶಿಫಾರಸು ಪತ್ರ ಕೂಡ ಹೋಗಿತ್ತು. ಬಟ್ ಅದನ್ನು ಅವರು ಇನ್ನೂ ಪರಿಗಣನೆಗೆ ತಗೊಂಡಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಇವಾಗ ಜಾತಿ ಗಣತಿಗೂ ಮುನ್ನವೇ ಕುರುಬ ಸಮುದಾಯವನ್ನು ಎಸ್.ಟಿ ಸಮುದಾಯದ ಒಳಗಡೆ ವಿಲೀನ ಮಾಡುವ ಪ್ರಕ್ರಿಯೆ ಸಾಧ್ಯತೆ ಇದೆಯಾ? ಇದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡುತ್ತಾ ಅಂತ? ಅರವಿಂದ್, ಈ ಪ್ರಕ್ರಿಯೆ ರಾಜ್ಯ ಸರ್ಕಾರದಿಂದ ಆರಂಭವಾದಂತೆ ಕಾಣ್ತಾ ಇದೆ. ಯಾಕೆಂದರೆ ಈ ಒಂದು ಕೂಗು ನಿನ್ನೆ ಮೊನ್ನೆದಲ್ಲ, ಕಳೆದ ಒಂದು 10-12 ವರ್ಷಗಳಿಂದಲೂ ಕೂಡ ಈ ರೀತಿಯ ಕೂಗು ದೊಡ್ಡ ಮಟ್ಟದಲ್ಲೇ ನಡೆದಿತ್ತು. ಜೊತೆಗೆ ಒಂದು ಕುರುಬ ಸಮಾವೇಶದಲ್ಲೂ ಕೂಡ ಎಸ್.ಟಿಗೆ ಸೇರಿಸಬೇಕು ಅಂತ ಕೂಡ ಒತ್ತಾಯ ಮಾಡಿದರು. ಆದರೆ ಎಸ್.ಟಿ ವರ್ಗದಿಂದ ಇದನ್ನು ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ರು. OBCಯ ಪಟ್ಟಿಲಿರ್ತಕ್ಕಂಥವ್ರನ್ನ ಎಸ್.ಟಿಗೆ ಸೇರಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಆ ರೀತಿಯ ಜಟಾಪಟಿ ನಡೀತಾ ಇತ್ತು. ಆದರೆ ಈಗ ಪ್ರಮುಖವಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಜಾತಿ ಜ್ವಾಲೆ, ಧರ್ಮದ ಕಿಚ್ಚು ಇದರ ನಡುವೆ ಕೂಡ ಈಗ ಎಸ್.ಟಿಗೆ ಸೇರ್ಪಡೆ ಮಾಡುವಂತಹ ಸಂಬಂಧ ಒಂದು ಸಭೆ ಫಿಕ್ಸ್ ಆಗಿದೆ. ಅದು ಕೂಡ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಸಭೆ. ಅದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಯಾರ ಬಳಿ ಇದೆ? ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಇದೆ. ಅಂದರೆ ನಾಗೇಂದ್ರ ಅವರ ರಾಜೀನಾಮೆಯ ನಂತರ ಆ ಒಂದು ಖಾತೆಯನ್ನು ಸ್ವತಃ ಮುಖ್ಯಮಂತ್ರಿಗಳೇ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರ ಇಲಾಖೆಯ ಒಂದು ಅಧಿಕಾರಿಗಳು, ಅದರಲ್ಲೂ ಕೂಡ ಪರಿಶಿಷ್ಟ ಪಂಗಡಗಳ ಇಲಾಖೆಯ ಕಾರ್ಯದರ್ಶಿ ಆ ಒಂದು ಸಭೆಯನ್ನು ನಾಳೆ MS ಬಿಲ್ಡಿಂಗ್ನಲ್ಲಿ 16ನೇ ತಾರೀಕು ಕರೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಎಸ್.ಟಿಗೆ ಸೇರಿಸುವ ಸಂಬಂಧ ಅಗತ್ಯ ದಾಖಲೆಗಳನ್ನು ಮತ್ತು ಮಾಹಿತಿಗಳನ್ನು ತೆಗೆದುಕೊಂಡು ಬನ್ನಿ ಅಂತ 4 ಇಲಾಖೆಗಳಿಗೂ ಕೂಡ ಈಗಾಗಲೇ ಪತ್ರವನ್ನು ರವಾನೆ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಪ್ರಕ್ರಿಯೆಯನ್ನು ಆರಂಭಿಸ್ತಾ ಅನ್ನೋದು ಕೂಡ ಬಹುದೊಡ್ಡ ಚರ್ಚೆ. ಆದರೆ ಇದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಆಗಬೇಕಾಗುತ್ತೆ, ಕೇಂದ್ರ ಸರ್ಕಾರದಲ್ಲಿ ಅಕ್ಸೆಪ್ಟ್ ಆಗಿ ಬರಬೇಕಾಗುತ್ತೆ. ಇದು ಭಾಳಷ್ಟು ನಿರಂತರವಾಗಿ ಪ್ರಕ್ರಿಯೆಗಳು ಒಂದು ರೀತಿಯಲ್ಲಿ ಲಾಂಗ್ ಪ್ರೋಸೆಸ್ ಆಗುತ್ತೆ. ಆದರೆ ಈಗ ಈ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಈ ಮಹತ್ವದ ಹೆಜ್ಜೆಯನ್ನು ಇಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲೇ ಎಸ್.ಟಿಗೆ ಸೇರ್ಪಡೆ ಮಾಡುವಂಥ ಕಾರ್ಯತಂತ್ರಗಳೇನಾದರೂ ನಡೆದಿದೆಯಾ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಎಸ್.ಟಿ ವರ್ಗದ ಸಮುದಾಯದ ಒಂದು ಕೂಡ ಪ್ರಬಲವಾಗಿ ವಿರೋಧ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಇದನ್ನು ಎಷ್ಟರ ಮಟ್ಟಿಗೆ ಹ್ಯಾಂಡಲ್ ಮಾಡ್ತಾರೆ ಸಿದ್ದರಾಮಯ್ಯ, ಕಾದ್ ನೋಡಬೇಕು. ಅರವಿಂದ್. ರೈಟ್ ರವೀಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇವರೇನೋ ಮಾಡೋದಕ್ಕೆ ಮುಂದಾಗ್ಬೋದು, ಬಟ್ ಎಸ್.ಟಿ ಸಮುದಾಯ ಇದೆಯಲ್ಲ, ಪರಿಶಿಷ್ಟ ಪಂಗಡಗಳ ಸಮುದಾಯ, ಆ ಸಮುದಾಯದ ನಾಯಕರು, ನೀವು ಸರ್ಕಾರದಲ್ಲಿರೋರು ಏನು ಮಾಡ್ತೀರಾ? 45 ಲಕ್ಷ ಪಾಪ್ಯುಲೇಷನ್ ಇದ್ದಾರೆ ಕುರುಬ ಸಮುದಾಯದವರು. 45 ಲಕ್ಷ ಪಾಪ್ಯುಲೇಷನ್ ಅವ್ರು ಬಂದು ನಿಮ್ಮೊಳಗಡೆ ಸೇರಿಕೊಂಡ್ರೆ ನಿಮ್ಮ ಬೆನಿಫಿಟ್ಸ್ ಎಲ್ಲ ಅವ್ರು ತಗೋತಾರೆ, ಅವ್ರ ಫಲಾನುಭವಿಗಳು ಜಾಸ್ತಿ ಆಗ್ತಾರೆ, ನಿಮಗೆ ಅನಾನುಕೂಲ ಆಗುತ್ತೆ. ಅದಕ್ಕೇನು ಧ್ವನಿ ಎತ್ತುತ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು.